ಮಧ್ಯರಾತ್ರಿ ಸಾರ್ವಜನಿಕರ ನಿದ್ದೆಗೆಡುವ ಹಾಗೆ ಗರ್ಜಿಸಿದ ಜೆಸಿಬಿ ಯಂತ್ರಗಳು. ನಿದ್ದೆಯಿಂದ ಎದ್ದು ಬಂದ ಜನರು ನೋಡುತ್ತಿದ್ದಂತೆ ನೆಲಕ್ಕುರುಳಿದ ಶಿವಗಣೇಶನ ದೇವಾಲಯ. ಸಿಎ ಸೈಟ್ನಲ್ಲಿ ನಿರ್ಮಿಸಿದ್ದ ಶಿವಗಣೇಶನ ದೇವಸ್ಥಾನ. ರಾಯಚೂರು ನಗರದ ಎಲ್ಬಿಎಸ್ ನಗರದಲ್ಲಿ ಪ್ರೌಢಶಾಲೆಯ ಹೆಸರಿನಲ್ಲಿ ಮಂಜೂರಾಗಿದ್ದ ಜಾಗ ಸಿಎ ಸೈಟ್ನಲ್ಲಿ ನಿರ್ಮಿಸಿದ್ದ ಶಿವಗಣೇಶನ ದೇವಸ್ಥಾನ ತೆರವುಗೊಳಿಸಲಾಯಿತು. ರಾಯಚೂರು ಎಸಿ ಗಜಾನನ ಬಾಳೆ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿತ್ತು. ಮನೆ ನಿರ್ಮಾಣದ ಸಮಯದಲ್ಲಿ ಸಿಮೆಂಟ್ ಹಾಗೂ ಇತರ ಸಾಮಗ್ರಿಗಳನ್ನು ಶೇಖರಣೆ ಮಾಡಲು ನಿರ್ಮಿಸಿದ ಶೆಡ್ ಅನ್ನು ದೇವಸ್ಥಾನ ಮಾಡಿಕೊಂಡು ನಿತ್ಯವೂ ಗಣೇಶ ಮತ್ತು ಶಿವನ ವಿಗ್ರಹವನ್ನು ಪೂಜಿಸುತ್ತಿದ್ದ ಬಡಾವಣೆಯ ನಿವಾಸಿಗಳು. ಸಿಎ ಸೈಟ್ ಅನ್ನು 2022 ಜೂನ್ 1ರಂದು ಪ್ರೌಢಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ಮಂಜೂರಾಗಿದ್ದ ಜಾಗವಾಗಿತ್ತು. ಶಾಲಾ ಕಟ್ಟಡ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ಬಡಾವಣೆಯ ಸಾರ್ವಜನಿಕರು ಪ್ರೌಢಶಾಲೆ ಹೆಸರಿಗೆ ಮಂಜೂರಾಗಿದ್ದ ಜಾಗವಾಗಿತ್ತು. ಜಾಗ ಮಂಜೂರಾದ ಬಳಿಕ 4 ಕೋಟಿ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಿ 4 ಕೊಠಡಿಗಳ ನಿರ್ಮಾಣ ಪ್ರಾರಂಭವಾಗಿದ್ದವು. ಸ್ಥಳೀಯರ ವಿರೋಧ ನಡೆಯೂ ಪೊಲೀಸ್ ಭದ್ರತೆಯಲ್ಲಿ ದೇಗುಲ ತೆರವುಗೊಳಿಸಲಾಯಿತು. ನಗರಸಭೆ ಆಯುಕ್ತ, ಹೆಚ್ಚುವರಿ ಎಸ್ಪಿ ಡಾ ಶಿವಕುಮಾರ್, ಹರೀಶ್, 3 ಜನ ಡಿವೈಎಸ್ಪಿಗಳು, 10ಕ್ಕೂ ಹೆಚ್ಚು ಪಿಐಗಳು ಹಾಗೂ 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ದೇವಸ್ಥಾನದ ತೆರವು ಕಾರ್ಯಾಚರಣೆ ವಿರೋಧಿಸಿ ಬಿಜೆಪಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಹತ್ತಿರವಿರುವ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ಕಾರ್ಯವನ್ನು ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಬಿಜೆಪಿ ನಗರ ಶಾಸಕ ಡಾ ಶಿವರಾಜ್ ಪಾಟೀಲ್ ಅವರು ಭಾಗವಹಿಸಿದ್ದರು. ಹಿಂದೂ ದೇವಾಲಯಗಳು, ಮಂದಿರಗಳು ಕೆಡುವ ಹಾಗೆ ನಗರದಲ್ಲಿನ ಎಲ್ಲಾ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಲು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ನಗರಸಭೆ ಮುಂದಾಗಲಿ ಎಂದು ಪ್ರತಿಭಟನಾಕಾರರ ಘೋಷಣೆಯಾಗಿತ್ತು. ಸಿಐ ಸೈಟ್ನಲ್ಲಿ ದೇವಸ್ಥಾನ ಕಟ್ಟಲಾಗಿದೆ ಎಂಬ ಕಾರಣ ಕೊಟ್ಟು ತೆರವು ಮಾಡಲಾಗಿದೆ ಎಂದು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಯಾವ ರೀತಿಯಾಗಿ ಹಿಂದೂ ಸ್ಥಾನಗಳನ್ನ, ಹಿಂದೂ ದೇವತೆಗಳನ್ನ, ಹಿಂದೂ ಮಂದಿರಗಳನ್ನು ಕೆಡುತ್ತರೋ ಅದೇ ರೀತಿಯಾಗಿ ರಾಯಚೂರಲ್ಲಿರ್ತಕ್ಕಂಥ ಎಲ್ಲ ಅನಧಿಕೃತ ಕಟ್ಟಡಗಳನ್ನು ಕೂಡ ಕೆಡಬೇಕು.